ಎಲ್ಲ ಪ್ರೊಜೆಕ್ಷನ್ ನೋಡ್ತಿದ್ರಂತೆ, ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ರು. ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು. ಬಟ್ ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಅವ್ರು ಯಾರೋ ಒಬ್ಬರು ಸ್ವಲ್ಪ ಎಲ್ಲರ ಮುಂದೆ ಹೇಳಿದ್ರಂತೆ, ಇರುವೆ ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು ಅಂತ. ಹೆಂಗನ್ಸಿರುತ್ತೆ ಅಲ್ಲಿರೋರಿಗೆಲ್ಲ, ಟೆಕ್ನಿಷಿಯನ್ಸ್ಗೆ. ಅಣ್ಣ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂತೆ ಗೊತ್ತಾ, ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂತ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಮ ಆನ್ಸರ್ ಸಿಕ್ಕಿರ್ಬೋದು ನಿಮಗೆ. ಪ್ರಮೋದ್ ಶೆಟ್ರೆ, ಒಂದು ಕಡೆ ಮೀನು ಬಿಟ್ಟು ಮಟನ್ ಹಲಾಲ್ ಕಟ್ ಮಾಡ್ಕೊಂಡಿದ್ದೀರಿ, ಹೇಗಿತ್ತು ಅಂತ? ಯಾಕಂದ್ರೆ ಆ ಕಡೆ ಮೀನು, ಈ ಕಡೆ ಮೀನು ತಿಂದಿದ್ದಷ್ಟೇ ಅಭ್ಯಾಸ, ಕಟ್ ಮಾಡೋದು ಇಲ್ಲ. ಮಟನ್ ಕಟ್ ಮಾಡೋದು ಕ್ಯಾರೆಕ್ಟರ್ ಅಷ್ಟೇ, ನನ್ನ ರಿಯಲ್ ಲೈಫ್ ಅಲ್ಲ. ಸೊ ಕಷ್ಟಪಟ್ಟಿದ್ದೀನಿ ಕತ್ತರಿಸೋಕ್ಕೆ, ಅವಾಗ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕತ್ತರಿಸೋಕ್ಕೆ ಅಂತ. ಥ್ಯಾಂಕ್ ಯು. ಎಲ್ಲ ಕಡೆ ಹೋಗ್ಬೇಕಂತ ಆಸೆ ಇದೆ. ರಿಲೀಸ್ ಆದಮೇಲೆ ಹೆಂಗೆ ಪ್ಲ್ಯಾನ್ ಮಾಡಬೇಕು, ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ವಿಲ್ ವಿಸಿಟ್ ಆ್ಯಂಡ್ ಕಮ್. ಯಾಕೆಂದರೆ ಇದು ಒಂದು ವಿಶೇಷವಾದ ಪಿಕ್ಚರ್ ಆಗಿರೋದ್ರಿಂದ ಹೋದರೆ ಇನ್ನೂ ಹತ್ರ ಆಗ್ತೀವಿ ಅಂತ ಒಂದು ಭಾವನೆ. ಶಿವಣ್ಣ, ಶಾರದಾ ಇಲ್ಲಿ 3 ಜನಕ್ಕೂ ಕ್ವೆಶನ್ ಇದು. ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ, ಗೊತ್ತಿದ್ರೂ ಕೇಳಲ್ಲ. ಬಟ್ ಗಿವನ್ 45 ಡೇಸ್, ಡೆಸ್ಟಿನಿ 45 ಡೇಸ್ ಕೊಟ್ಟು ನಿಮಗೆ ಏನಾದರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನೀವು ಹೇಳಬೇಕು. ವಾಟ್ ಯು ವಾಂಟ್ ಟು ರೀರೈಟ್ ಅಬೌಟ್ ಕರ್ನಾಟಕ ಅಥವಾ ವರ್ಲ್ಡ್ ಬಗ್ಗೆ ಇನ್ 45 ಹೇಳ್ಬಿಡ್ತೀನಿ ಈಸಿಯಾಗಿ. ಇನ್ 45 ಡೇಸ್. ಅದೇ ಕೆಟ್ಟದನ್ನೆಲ್ಲ ಒಡೆದು ಬಿಸಾಕಬೇಕು ಅಂತ ನಾನು ಅನ್ಕೊಂತೀನಿ. ವ್ಯಾಲ್ಯೂ ದ ಲೈಫ್. ಇಲ್ಲ, ವ್ಯಾಲ್ಯೂ ದ ಲೈಫ್. ಲೈಫ್ನ ವ್ಯಾಲ್ಯೂ ಮಾಡಿ ಅಷ್ಟೇ. ಸರ್, ನಿಮ್ಮ ಕ್ಯಾರೆಕ್ಟರ್ ಇಟ್ಕೊಂಡೇ ಹೇಳಬೇಕು. ನನ್ನ ಕ್ಯಾರೆಕ್ಟರ್ ಇಟ್ಕೊಂಡು ವ್ಯಾಲ್ಯೂ ದ ಲೈಫ್. ಓಕೆ. ಇಟ್ ಮೈಟ್ ಬಿ ಎನಿಥಿಂಗ್, ಎಲ್ಲದಕ್ಕೂ ಜೀವ ಇರುತ್ತೆ. ವ್ಯಾಲ್ಯೂ ದ ಲೈಫ್. ಅವಾಗ ಅದರಿಂದನೇ ಏನೋ ಆಗ್ಬೋದು, ಬಟ್ ಆದರೂ ವ್ಯಾಲ್ಯೂ ದ ಲೈಫ್. ರಾಜ್ ಬಿ ಶೆಟ್ಟಿ. ಅದೇ ನಂಗೆ ಆ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡೋದು ಗೊತ್ತಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ. ಓಡೋದು ಬಿಟ್ಟು ಓಡ್ತಾನೆ ಇರ್ತೀರ. ಐ ಥಿಂಕ್ ನಾವೆಲ್ಲರೂ ಕೂಡ ಓಡೋದು ಕಮ್ಮಿ ಆಗಬೇಕು. ಇಲ್ಲಿ ಒಳಗಡೆ ಧಾವಂತ ಇರುತ್ತಲ್ವ, ಮೇ ಬಿ ನಾವೆಲ್ಲರೂ ಕೂಡ ಎಷ್ಟು ಓಡ್ತಾ ಇದ್ದೀವಿ, ಆ ಧಾವಂತ ಕಮ್ಮಿ ಆಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಬದುಕುವಂಥ ನೆಮ್ಮದಿ ಎಲ್ರಿಗೂ ಸಿಗಬೇಕು. ಅದು ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅದೊಂದು ಹಾರೈಕೆ ಅಷ್ಟೇ. ಸರ್, ಪ್ರೊಡ್ಯೂಸರ್ ಆಗಿ ನೀವೇನಂತೀರಾ ಸರ್? ಏನು ನಿಮ್ಮ ಕ್ವಶನ್ನೇ ಗೊತ್ತಾಗ್ತಾ ಇಲ್ಲ. 45 ದಿವಸ ಕೊಟ್ಟರೆ ನಿಮಗೆ ಕರ್ನಾಟಕದಲ್ಲೋ ಅಥವಾ ಪ್ರಪಂಚದಲ್ಲಿ ಏನು ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು 45 ದಿವಸದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋತೀವಿ ಮೇಡಮ್, ಅಷ್ಟೇ. ಮೇ ಬಿ ಅವ್ರು ಪರವಾಗಿ ಆನ್ಸರ್ ಮಾಡೋದಾದ್ರೆ ಎಲ್ಲರೂ ಅವ್ರ ಥರ ಮುಗ್ಧರ ಆಗಬೇಕು ಅಂತ ಅನ್ಕೋಬೋದೇನೋ. ಭಾರ ಇಳಿದಿದ್ಯಾ ಬಿಸ್ನೆಸ್ ವಿಚಾರವಾಗಿ? ಭಾರ ಇಳಿಯುತ್ತೆ ಸರ್, 100% ಇಳಿಯುತ್ತೆ ಅಂತ ಹೇಳೋಕ್ಕಾಗತ್ತೆ ಸರ್? ಎಲ್ಲ ನಿಮ್ಮ ಮುಂದೆನೇ ಬಿಟ್ಟಿದ್ದೀವಲ್ಲ ಸರ್, ನೀವೆಲ್ಲ ಇಳಿಸ್ತೀರಲ್ಲ ಭಾರನ, ನೀವೆಲ್ಲ ಇಳಿಸ್ತೀರಂತಾನೆ. ಅರ್ಧ ಭಾರ ಇಳಿಸ್ಕೊಂಡಿದೆ, ಅರ್ಧ ಭಾರ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಸರ್. ಸರ್, ಇಲ್ಲ, ದುಡ್ಡಿನ ಭಾರ ಹೊರಬೇಕು ಇವಾಗ. ಭಾರ ದುಡ್ಡಿನ ಮೂಟೆ ಭಾರ ಹೊರಬೇಕು ಅಂತ ಹೇಳಿ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ. ಟ್ರೈಲರ್ಗೆ ಹೇಗೆ ಪ್ರೀತಿಯನ್ನು ತೋರಿಸಿದಿರೋ ಅದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.